ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ಬ್ಲಾಗ್ಸ್. ಬನ್ನಿ, ಇವತ್ತು ನಾನು ಮಾರ್ನಿಂಗಿಂದನೇ ಇವತ್ತು ಡೇ 5 ಮಾರ್ನಿಂಗಿಂದನೇ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಬಟ್ಟೆ ಐರನ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಸಂಜೆನೇ ಮಾಡಬೇಕಿತ್ತು, ಬರೀ ಫಂಕ್ಷನು ಅಂತ ಅಂದ್ಬಿಟ್ಟು ನಾನು ಐರನ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬೆಳಗ್ಗೆನೇ ಅವ್ರದ್ದು ಆಫೀಸ್ ಬಟ್ಟೆ, ಅದಕ್ಕೋಸ್ಕರ ಬೇಗನೆ ಐರನ್ ಮಾಡ್ಕೊತಾ ಇದ್ದೀನಿ. ಐರನ್ ಎಲ್ಲ ಆದಮೇಲೆ ನಾನು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ಲು ಸೋಂಪು, ಜೀರಿಗೆ, ಚಕ್ಕೆ ಮತ್ತು ಶುಂಠಿ ಹಾಕ್ಕೊಂಡು 2 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಈ ಡ್ರಿಂಕ್ನ ಕುಡಿತಾ ಇದ್ದೀನಿ. ಇದು ನಮ್ಮ ಮೆಟಾಬಾಲಿಸಮ್ನ ಹೆಚ್ಚು ಮಾಡುತ್ತೆ ಮತ್ತು ಡೈಜೆಷನ್ ಬೇಗ ಆಗುತ್ತೆ ಅಂತ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಓಟ್ಸ್ನ ನೆನೆ ಹಾಕ್ಕೊಂಡು, ಓಟ್ಸಿಗೆ ನಾನು ಪ್ರೋಟೀನ್ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದು ಮತ್ತು ಬಾಳೆಹಣ್ಣು ಹಾಗೆ ಇದು ಹಾಕ್ಕೊಂಡು ಸೇಬು ಹಾಕ್ಕೊಂಡು ಸ್ಮೂದಿ ಮಾಡ್ಕೊಂಡಿದ್ದೆ. ಹಾಗೆ ಮಿಡ್ ಮಾರ್ನಿಂಗಿಗೆ ಸ್ವಲ್ಪ ಪಪ್ಪಾಯ ಹಾಗೆ ಒಂದು ಎಳ್ಳುಂಡೆ ತೊಗೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಸೊ ಮುದ್ದೆಗೆ ಕಾಳು ಸಾಂಬಾರು, ಅದಕ್ಕೆ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಅದಕ್ಕೆ ಮತ್ತು ನನಗೆ ಸೌತೆಕಾಯಿ, ಕ್ಯಾರೆಟು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಮುದ್ದೆ ಕಾರ್ಬೋಹೈಡ್ರೇಟ್ಸು ಮತ್ತು ತರಕಾರಿ, ಫೈಬರು, ಇದು ಪ್ರೋಟೀನ್ ಕೂಡ. ಹಾಗೆಯೇ ಒಂದು ಆಮ್ಲೆಟ್ನ ಹಾಕ್ಕೊಂಡಿದ್ದೆ ಪ್ರೋಟೀನಿಗೋಸ್ಕರ. ಸೊ ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಹಾಗೆಯೇ ನಾನು ಇವತ್ತು 2 ಸೀರೆ ಕ್ರೋಶ ಕುಚ್ಚು ಹಾಕಿದ್ದೆ. ಒಂದು ಕ್ರೋಶ ಕುಚ್ಚು ಬಂದು 1 ಕ್ರೋಶ ಮತ್ತು ಆರ್ಚು ಮತ್ತು 1 ಕುಚ್ಚು, ಇನ್ನೊಂದು 3 ಕುಚ್ಚು 1 ಆರ್ಚು. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಒಂದು ನಾನು ಮೀಶೋದಲ್ಲಿ ಇದು ಚಾಪಿಂಗ್ ಬೋರ್ಡ್ನ ತರಿಸ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ಇದು ಸೇರಿದರೆ 3, ಒಂದು ಪ್ಲಾಸ್ಟಿಕ್ ಇತ್ತು, ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ ಅಂದರು. ಸೊ ಹಾಗಾಗಿ ನೆಕ್ಸ್ಟು ನಾನು ಮರದ್ದು ತೊಗೊಂಡೆ. ಬಟ್ ಮರದ್ದು ಯಾಕೋ ಅಷ್ಟು ಚೆನ್ನಾಗಿಲ್ಲ, ಅದು ನೀರೆಲ್ಲ ಬಿದ್ದು ಒಂಥರ ಅದ್ರ ಮೇಲಿಂದೆಲ್ಲ ಹೋಗ್ಬಿಟ್ಟಿದೆ, ಅದು ಹಾಳಾಗಿದೆ. ಸೊ ಹಾಗಾಗಿ ಇದನ್ನು ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ. ಇದು ಬಂದ್ಬಿಟ್ಟು 172 ರುಪೀಸು, ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಬೈ ಮಾಡಬೇಕು ಅಂದ್ಕೊಂಡಿದ್ದೀರ ಮಾಡ್ಬೋದು ಆರಾಮಾಗೆ. ಇದು ಯಾವುದೇ ಅಡ್ವರ್ಟೈಸ್ಮೆಂಟ್ ಎಲ್ಲ ಏನೂ ಅಲ್ಲ, ಬಟ್ ನಾನು ತೊಗೊಂಡಿದ್ದೆ ಪ್ರಾಡಕ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ತುಂಬ ವೆಯ್ಟು ಇಲ್ಲ, ತುಂಬ ಲೈಟ್ ವೆಯ್ಟ್ ಇಲ್ಲ, ಒಂದು ಮೀಡಿಯಮ್ ಆಗಿದೆ, ಪರವಾಗಿಲ್ಲ, ತೊಗೊಬೋದು. ಈಗ ಮೀಶೋದಲ್ಲೆಲ್ಲ ಆನ್ಲೈನಲ್ಲೇ ದುಡ್ಡು ಪೇ ಮಾಡಬೇಕು ಅಂತ ಒಂದು ರೂಲ್ಸ್ ಬಂದಿದೆ. ಕ್ಯಾಶ್ ಆನ್ ಡೆಲಿವರಿ ತುಂಬ ಕಮ್ಮಿ ಆಗಿದೆ, ಗೊತ್ತಿಲ್ಲ ಯಾಕೆ ಅಂತ. ನೋಡಿ, ಈ ರೀತಿ ಇತ್ತು ಚಾಪಿಂಗ್ ಬೋರ್ಡು, ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಕಟ್ ಮಾಡಿದ್ರು ಅಂತ ಏನು ಚಾಕುದು ಇದು ಬೀಳುತ್ತಲ್ಲ, ಕಟ್ಟಿಂಗ್ ಮಾರ್ಕು ಅಂತ ಏನು ಅಷ್ಟೊಂದೇನು ಜಾಸ್ತಿ ಕಾಣಿಸಲ್ಲ. ಯಾರೆಲ್ಲ ತೊಗೊಬೇಕು ಅಂದ್ಕೊಂಡಿದ್ದಾರೆ ಆರಾಮಾಗಿ ಬೈ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.